ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಜಾಯಿಂಟ್ ವೆಂಚರ್. ಈ ಜಾಯಿಂಟ್ ವೆಂಚರ್ ಅನ್ನೋ ಒಂದು ಚಾಪ್ಟರ್ನ ನಾವು ಬಿಕಾಮ್ ಆರ್ ಬಿಬಿಎ ಅಲ್ಲಿ ಕಲಿತಾ ಹೋಗ್ತೀವಿ. ಇವತ್ತಿನ ವಿಡಿಯೋದಲ್ಲಿ ಮೀನಿಂಗ್, ಫೀಚರ್ಸ್ ಆಫ್ ಜಾಯಿಂಟ್ ವೆಂಚರ್ ಅಂಡ್ ಕನ್ಸೈನ್ಮೆಂಟ್ ಅಕೌಂಟ್ ಡಿಫರೆನ್ಸ್, ಮೆಥಡ್ಸ್ ಆಫ್ ಅಕೌಂಟಿಂಗ್ ಟ್ರೀಟ್ಮೆಂಟ್ ಆರ್ ಟೈಪ್ಸ್ ಆಫ್ ಜಾಯಿಂಟ್ ವೆಂಚರ್ ಅನ್ನ ನೋಡ್ತಾ ಹೋಗೋಣ. ಜಾಯಿಂಟ್ ವೆಂಚರ್ ಅಂದ್ರೆ ಏನು? ಜಾಯಿಂಟ್ ವೆಂಚರ್ ಈಸ್ ಎ ಟೆಂಪರರಿ ಪಾರ್ಟ್ನರ್ಶಿಪ್ ಬಿಟ್ವೀನ್ ಟೂ ಆರ್ ಮೋರ್ ಪೀಪಲ್ to work on specific project or business for a set of period. ಒಂದು ಟೈಮ್ ಅಲ್ಲಿ ಇದೊಂದು ಟೆಂಪರರಿ ಪಾರ್ಟ್ನರ್ಶಿಪ್ ಆಗಿರುತ್ತೆ. ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳು ಒಂದು ಸ್ಪೆಸಿಫಿಕ್ ಟಾಸ್ಕಿಗೋಸ್ಕರ ಅಥವಾ ಒಂದು ಪ್ರಾಜೆಕ್ಟಿಗೋಸ್ಕರ ಒಟ್ಟಾಗಿ ಒಂದು ಕೆಲಸವನ್ನ ಮಾಡೋದು. ಇದನ್ನ ನಾವು ಜಾಯಿಂಟ್ ವೆಂಚರ್ ಅಂತ ಹೇಳ್ತೀವಿ. ದ ಪೀಪಲ್ ಇನ್ವಾಲ್ವ್ಡ್ ಇನ್ ಜಾಯಿಂಟ್ ವೆಂಚರ್ ಆರ್ ಕಾಲ್ಡ್ ಕೋ ವೆಂಚರ್ಸ್. ಏನೊಂದು ನಾವು ಪಾರ್ಟ್ನರ್ಶಿಪ್ ಅಲ್ಲಿ ಈಗ ಇಬ್ರು ಪಾರ್ಟ್ನರ್ಸ್ ಅಥವಾ 3 ಜನ ಪಾರ್ಟ್ನರ್ಸ್ ಇದ್ರು ಅಂತ ಹೇಳಿದ್ರೆ 3 ಜನ ವ್ಯಕ್ತಿಗಳು ಸೇರಿ ಕೂಡಿ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಪಾರ್ಟ್ನರ್ಸ್ ಅಂತ ಹೇಳ್ತಾ ಇದ್ವಿ. ಇಲ್ಲಿ ಪಾರ್ಟ್ನರ್ಸ್ ಅಂತ ಹೇಳೋದಿಲ್ಲ, ಕೋ ವೆಂಚರಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಎ ಅನ್ನೋ ಒಬ್ಬ ಬಿಲ್ಡರ್ ಇದ್ದಾನೆ, ಬಿ ಅನ್ನೋ ಒಬ್ಬ ಬಿಲ್ಡರ್ ಇದ್ದಾನೆ, ಸಿ ಅನ್ನೋ ಒಬ್ಬ ಬಿಲ್ಡರ್ ಇದ್ದಾನೆ. ಇವನು ಒಂದು 20 crore ಅಷ್ಟು ಒಂದು ಇನ್ವೆಸ್ಟ್ಮೆಂಟ್ ಹಾಕಿರೋದು. ಇವನ ಒಂದು ಕೆಪಾಸಿಟಿ ಏನಿದೆ, ಬಿಸ್ನೆಸ್ ಕೆಪಾಸಿಟಿ 20 crore ಇದೆ. ಬಿದು 10 crore ಇದೆ. ಹಾಗೇನೆ ಸಿದು ಎಷ್ಟಿದೆ? 10 crore ಇದೆ. ಈಗ ಒಂದು ಪ್ರಾಜೆಕ್ಟ್ ಬರುತ್ತೆ. ಈಗ ಒಂದು ರೋಡ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಇಲ್ಲ ಒಂದು ಬಿಲ್ಡಿಂಗ್ ಕಟ್ಟೋದಾಗಿರ್ಬೋದು, ಇಲ್ಲ ಒಂದು ಹಾಸ್ಪಿಟಲ್ ಕಟ್ಟೋದಾಗಿರ್ಬೋದು, ಯಾವುದೋ ಒಂದು ಪ್ರಾಜೆಕ್ಟ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ರೋಡ್ ಕನ್ಸ್ಟ್ರಕ್ಷನ್. ಓಕೆ, ಈ ರೋಡ್ ಕನ್ಸ್ಟ್ರಕ್ಷನ್ ಏನಿದೆ, ಒಂದು ಅವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಒಂದು 40 crore ಒಂದು ಕೆಪಾಸಿಟಿ ಇರೋ ಒಂದು ಬಿಲ್ಡರ್ಸ್ ಈ ಒಂದು ರೋಡ್ ಕನ್ಸ್ಟ್ರಕ್ಷನ್ ತಗೋಬಹುದು. ಒಂದು ಟೈಮ್, ಒಂದು ಸ್ಪೆಸಿಫಿಕ್ ಈ ಪೀರಿಯಡ್ ಒಳಗಡೆ ಮುಗಿಸ್ಕೊಡ್ಬೇಕು ಅಂತ ಹೇಳ್ತಾರೆ. ಆಗ ಎ ಬಿ ಸಿ, ಈ ಎಗೆ ತಗೋಬೇಕು ಅಂತ ಅನ್ಸುತ್ತೆ ಈ ಒಂದು ಪ್ರಾಜೆಕ್ಟ್ ಅನ್ನ, ಆದ್ರೆ ಅವನ ಹತ್ರ ಅಷ್ಟು ಒಂದು ಬಂಡವಾಳ ಇಲ್ಲ, 40 crore ಇಲ್ಲ. ಆಗ ಬಿ ಅನ್ನೋ ಒಬ್ಬ ಒಂದು ಬಿಲ್ಡರ್ ಇರ್ತಾನೆ, ಸಿ ಅನ್ನೋ ಬಿಲ್ಡರ್ ಇರ್ತಾನೆ. ಇವ್ರು 3 ಜನನು ಕೂಡ ಒಟ್ಟಾಗಿ ಈ ಒಂದು ಪ್ರಾಜೆಕ್ಟ್ ಅನ್ನ ತಗೊಳ್ಳುವಂಥದ್ದು, ರೋಡ್ ಕನ್ಸ್ಟ್ರಕ್ಷನ್. ಈ ಒಬ್ಬೊಬ್ಬ ಎ ಬಿ ಸಿ ಬಿಲ್ಡರ್ ಏನಿದ್ದಾರೆ ಇವ್ರನ್ನ ಕೋ ವೆಂಚರ್ಸ್ ಅಂತ ಹೇಳ್ತೀವಿ. ಎ ಕೋ ವೆಂಚರ್ಸ್, ಬಿ ಕೋ ವೆಂಚರ್, ಹಾಗೆ ಸಿ ಕೋ ವೆಂಚರ್. ಇದೊಂದು ಟೆಂಪರರಿ ಪಾರ್ಟ್ನರ್ಶಿಪ್ ಆಗಿರುತ್ತೆ. ಈ ರೋಡ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆದ ತಕ್ಷಣ ಈ ಪಾರ್ಟ್ನರ್ಶಿಪ್ ಏನಾಗುತ್ತೆ? ಎಂಡ್ ಆಗುತ್ತೆ. ಸೊ ಇದರಲ್ಲಿ ಇಬ್ರು ಅಥವಾ ಇಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳಿರ್ತಾರೆ. ಇದೊಂದು ಟೆಂಪರರಿ ಪಾರ್ಟ್ನರ್ಶಿಪ್ ಆಗಿರುತ್ತೆ. ಒಂದು ಸ್ಪೆಸಿಫಿಕ್ ಟಾಸ್ಕ್ ಅಥವಾ ಒಂದು ಸ್ಪೆಸಿಫಿಕ್ ಪ್ರಾಜೆಕ್ಟ್ ಕಂಪ್ಲೀಟ್ ಆದ್ಮೇಲೆ ಆ ಒಂದು ಪಾರ್ಟ್ನರ್ಶಿಪ್ ಅಂತ ಏನಿರುತ್ತೆ ಅದು ಎಂಡ್ ಆಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕೋ ವೆಂಚರರ್ ಅಂತ ಹೇಳ್ತೀವಿ. ಇದು ಜಾಯಿಂಟ್ ವೆಂಚರ್. ಅಲ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ಏನಾಗ್ತಾ ಇತ್ತು, 3 ಜನ, ಇಬ್ರು ಅಥವಾ ಇಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳು ಒಂದು ಬಿಸ್ನೆಸ್ ನ ರನ್ ಮಾಡ್ಕೊಂಡು ಹೋಗ್ತಾ ಇದ್ರು. ಅದು ಮುಗಿತಾ ಇರ್ಲಿಲ್ಲ. ಬಟ್ ಇದು ಒಂದು ಸ್ಪೆಸಿಫಿಕ್ ಟಾಸ್ಕಿಗೋಸ್ಕರ ಮಾತ್ರ ಇವರು ಒಂದು ಜಾಯಿಂಟ್ ಆಗಿರ್ತಾರೆ, ಒಂದು ಪಾರ್ಟ್ನರ್ಸ್ ರೀತಿ ಇರ್ತಾರೆ. ಅದಾದ ನಂತರ ಎಷ್ಟು ಒಂದು ಪ್ರಾಫಿಟ್ ಬಂದಿದೆ ಅದರಿಂದ ಈ ಒಂದು ಕ್ಯಾಪಿಟಲ್ ಬೇಸ್ ಮೇಲೆ ಅದನ್ನ ಸಪರೇಟ್ ಮಾಡ್ಕೊಂಡು ಆ ಒಂದು ಪಾರ್ಟ್ನರ್ಶಿಪ್ ಎಂಡ್ ಆಗುತ್ತೆ. ನೆಕ್ಸ್ಟ್, ಫೀಚರ್ಸ್ ಆಫ್ ಜಾಯಿಂಟ್ ವೆಂಚರ್. ಏನೇನು ಲಕ್ಷಣಗಳಿದೆ ಜಾಯಿಂಟ್ ವೆಂಚರ್ಸ್ ಅಲ್ಲಿ? ದೇರ್ ಇಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ 2 ಆರ್ ಮೋರ್ ದ್ಯಾನ್ 2 ಪರ್ಸನ್. ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳ ನಡುವೆ ಈ ಒಂದು ಆಗೋದು. ಮಿನಿಮಮ್ 2 ಮೆಂಬರ್ಸ್ ಇರಲೇಬೇಕು. ದ ಅಗ್ರಿಮೆಂಟ್ ಈಸ್ ಮೇಡ್ ಫಾರ್ ದ ಎಕ್ಸ್ಟೆನ್ಷನ್ ಆಫ್ ಎ ಸ್ಪೆಸಿಫಿಕ್ ವೆಂಚರ್. ಇದೊಂದು ಸ್ಪೆಸಿಫಿಕ್ ಟಾಸ್ಕಿಗೋಸ್ಕರ ಇದು ಒಂದು ಅಗ್ರಿಮೆಂಟ್ ಆಗುವಂಥದ್ದು. ಆ ಒಂದು ಟಾಸ್ಕ್ ಕಂಪ್ಲೀಟ್ ಆದ್ಮೇಲೆ ಇದು ಮುಗಿದೋಗುತ್ತೆ ಅಗ್ರಿಮೆಂಟ್. ದ ಪ್ರಾಫಿಟ್ ಆರ್ ಲಾಸ್ ಅಕೌಂಟ್ ಆಫ್ ದ ವೆಂಚರ್ ಈಸ್ ಶೇರ್ಡ್ ಬೈ ದ ವೆಂಚರ್ ಇನ್ ದ ಅಗ್ರೀಡ್ ಶೇರ್ ರೇಷಿಯೋ. ಒಂದು ಪ್ರಾಫಿಟ್ ಅಥವಾ ಒಂದು ಲಾಸ್ ಅನ್ನ ಈಕ್ವಲ್ ಆಗಿ ಒಂದು ಯಾವ ರೀತಿ ಶೇರ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ಒಂದು ಅಗ್ರೀಡ್ ರೇಷಿಯೋ. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ 20 crore 10 crore 10 crore ಹಾಕಿದ್ರೆ 2:1:1 ರೇಷಿಯೋದಲ್ಲಿ ಮೊದಲೇ ಒಂದು ಏನ್ ಡಿಸೈಡ್ ಮಾಡಿರ್ತಾರೆ ಆ ಒಂದು ರೇಷಿಯೋದಲ್ಲಿ ಇವರು ಪ್ರಾಫಿಟ್ ಅಥವಾ ಲಾಸ್ ಅನ್ನ ಶೇರ್ ಮಾಡ್ಕೊಳ್ತಾರೆ. ದ ಅಗ್ರಿಮೆಂಟ್ ರಿಗಾರ್ಡಿಂಗ್ ದ ವೆಂಚರ್ ಈಸ್ ಆಟೋಮೆಟಿಕಲಿ ಓವರ್ ಆಸ್ ಸೂನ್ ಆಸ್ ಟ್ರಾನ್ಸಾಕ್ಷನ್ ಈಸ್ ಕಂಪ್ಲೀಟೆಡ್. ಒಂದು ಟಾಸ್ಕ್ ಕಂಪ್ಲೀಟ್ ಆದ ತಕ್ಷಣ, ಇಲ್ಲ ಒಂದು ಟಾಸ್ಕ್ ಅಥವಾ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆದಾಗ ಈ ಒಂದು ಅವ್ರ ಪಾರ್ಟ್ನರ್ಶಿಪ್ ಏನೋ ಒಂದು ಜಾಯಿಂಟ್ ವೆಂಚರ್ ಏನಿರುತ್ತೆ ಅದು ಕೂಡ ಮುಗ್ದೋಗುತ್ತೆ, ಎಂಡ್ ಆಗುತ್ತೆ. ಆ ಅಗ್ರಿಮೆಂಟ್ ಕೂಡ ಕ್ಲೋಸ್ ಆಗುತ್ತೆ. ಒಂದು ಸ್ಪೆಸಿಫಿಕ್ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡೋವರೆಗೂ ಮಾತ್ರ ಆ ಒಂದು ಅಗ್ರಿಮೆಂಟ್ ವ್ಯಾಲ್ಯೂ ಇರುತ್ತೆ. ನೆಕ್ಸ್ಟ್, ಜಾಯಿಂಟ್ ವೆಂಚರ್ ಅಂಡ್ ಕನ್ಸೈನ್ಮೆಂಟ್ಗೂ ಏನ್ ಡಿಫರೆನ್ಸ್? ಜಾಯಿಂಟ್ ವೆಂಚರ್ ಮತ್ತೆ ಕನ್ಸೈನ್ಮೆಂಟ್ ಸಿಮಿಲರ್ ಇರುತ್ತೆ. ಜಾಯಿಂಟ್ ವೆಂಚರ್ ಅಲ್ಲಿ 2 ಆರ್ ಮೋರ್ ಪರ್ಸನ್ಸ್ ಏನಿರ್ತಾರೆ, ಕನ್ಸೈನ್ಮೆಂಟ್ ಅಲ್ಲೂ ಕೂಡ 2 ಪರ್ಸನ್ಸ್ ಇರ್ತಾರೆ. ಇದರಲ್ಲಿ ಜಾಯಿಂಟ್ ವೆಂಚರ್ ಅಲ್ಲಿ ರಿಲೇಶನ್ಶಿಪ್ ಏನಿರುತ್ತೆ ಬಿಟ್ವೀನ್, ಈಗ ಎ
ಅನ್ನೋ ಒಬ್ಬ ಕೋವೆಂಚರ್ ಇದ್ದಾನೆ, ಬಿ ಅನ್ನೋ ಕೋವೆಂಚರ್ ಇದ್ದಾನೆ, ಸಿ 3 ಜನ ಇದ್ದಾರೆ ಅಂದ್ರೆ ಅವ್ರು ಎಲ್ರು ಕೂಡ ಓನರ್ಸೇ ಆಗಿರ್ತಾರೆ. ಇದರಲ್ಲಿ ಯಾರು ಕೂಡ ನಾನು ಓನರು ನೀವು ಎದ್ರ ಕೆಳಗಡೆ ಇರೋರು ಆ ರೀತಿ ಇರೋದಿಲ್ಲ. ಏಜೆಂಟ್ ಆ ರೀತಿ ಇರೋದಿಲ್ಲ. ಪ್ರತಿಯೊಬ್ಬ ಪರ್ಸನ್ ಕೂಡ ಏನಾಗಿರ್ತಾನೆ, ಓನರ್ ಆಗಿರ್ತಾರೆ. ಅವ್ರನ್ನ ನಾವು ಕೋವೆಂಚರ್ಸ್ ಅಂತ ಕರಿತೀವಿ. ಕನ್ಸೈನ್ಮೆಂಟ್ ಅಲ್ಲಿ ಇಲ್ಲಿ ಒಬ್ಬ ಎ ಅನ್ನೋ ಒಬ್ಬ ವ್ಯಕ್ತಿ ಓನರ್ ಇರ್ತಾನೆ, ಅವನ ಕೆಳಗಡೆ ಏಜೆಂಟ್ಸ್ ಇರ್ತಾರೆ. ಏಜೆಂಟ್ ಏನಿದ್ದಾನೆ ಅವನನ್ನ ನಾವು ಕನ್ಸೈನಿ ಅಂತ ಕರಿತೀವಿ, ಓನರ್ ಅನ್ನ ಕನ್ಸೈನರ್ ಅಂತ ಕರಿತೀವಿ. ಈ ಕನ್ಸೈನರ್ ಏನೊಂದು ಕಮಿಷನ್ ತಗೊಂಡು ಈ ಕನ್ಸೈನಿ ಇವ್ ಗೂಡ್ಸ್ ಅಥವಾ ಪ್ರಾಡಕ್ಟ್ಸ್ ಅನ್ನ ಸೇಲ್ ಮಾಡ್ತಾ ಇರ್ತಾನೆ. ದ ಪ್ರಾಫಿಟ್ ಅಂಡ್ ಲಾಸ್ ಶೇರ್ಡ್ ಬೈ ದ ಕೋವೆಂಚರ್ಸ್ ಇನ್ ಅಗ್ರೀಡ್ ರೇಷಿಯೋ. ಒಂದು ಜಾಯಿಂಟ್ ವೆಂಚರ್ ಅಲ್ಲಿ ಏನಾಗುತ್ತೆ, ಅಗ್ರೀಡ್ ರೇಷಿಯೋದಲ್ಲಿ ಪ್ರಾಫಿಟ್ ಅಥವಾ ಲಾಸ್ ಅನ್ನ ಶೇರ್ ಮಾಡ್ಕೊಳ್ತಾರೆ. ಕನ್ಸೈನ್ಮೆಂಟ್ ಅಲ್ಲಿ ಪ್ರಾಫಿಟ್ ಅನ್ನ ಶೇರ್ ಮಾಡ್ಕೊಳ್ಳೋದಿಲ್ಲ. ಕನ್ಸೈನಿ ಮಾಡಿರುವಂತಹ ಒಂದು ಕೆಲಸಕ್ಕೆ ಅವರು ಒಂದು ಕಮಿಷನ್ ಅನ್ನ ಪಡಿತಾರೆ. ನೆಕ್ಸ್ಟ್ ಜಾಯಿಂಟ್ ವೆಂಚರ್ ಏನಿದೆ, ಕಾಂಟ್ರಿಬ್ಯೂಷನ್ ಆಫ್ ಫಂಡ್ಸ್ ಪ್ರೊವೈಡೆಡ್ ಬೈ ಕೋವೆಂಚರ್ಸ್. ಇದಕ್ಕೆ ಫಂಡ್ಸ್ ಆ ಒಂದು ಜಾಯಿಂಟ್ ವೆಂಚರ್ ಅನ್ನ ಒಂದು ಸ್ಟಾರ್ಟ್ ಆಗೋದಕ್ಕೆ, ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋದಕ್ಕೆ ಇನಿಷಿಯಲ್ ಆಗಿ ಏನೊಂದು ಕಾಂಟ್ರಿಬ್ಯೂಷನ್ ಬೇಕು ಅದನ್ನ ಕೋವೆಂಚರ್ಸ್ ಪ್ರತಿಯೊಬ್ಬ ಪರ್ಸನ್ ಕೂಡ ಹಾಕ್ತಾರೆ. ಇಬ್ರಿದ್ರೆ ಇಬ್ರು ಪರ್ಸನ್ ಕೂಡ ಹಾಕ್ತಾರೆ, 3 ಜನ ಇದ್ರೆ 3 ಜನನು ಕೂಡ. ಆದ್ರೆ ಕನ್ಸೈನ್ಮೆಂಟ್ ಅಲ್ಲಿ ಏನಾಗುತ್ತೆ, ಕನ್ಸೈನಿ ಯಾವುದೇ ಒಂದು ಕಾಂಟ್ರಿಬ್ಯೂಷನ್ ಕೊಡೋದಿಲ್ಲ. ಜಸ್ಟ್ ಏನೊಂದು ರೆಡಿ ಆಗಿರೋ ಪ್ರಾಡಕ್ಟ್ ಅನ್ನ ತಗೊಂಡೋಗಿ ಸೇಲ್ ಮಾಡೋದು ಅಷ್ಟೇನೆ. ಇದರಲ್ಲಿ ಎಲ್ಲಾ ಕಾಂಟ್ರಿಬ್ಯೂಷನ್ ಕೂಡ ಕನ್ಸೈನರ್ದೇನೆ ಇರುತ್ತೆ. ರಿಸ್ಕ್ ಏನಿರುತ್ತೆ ಇದರಲ್ಲಿ, ಪ್ರತಿಯೊಬ್ಬ ಜಾಯಿಂಟ್ ವೆಂಚರ್ ಕೂಡ ಜಾಯಿಂಟ್ ವೆಂಚರ್ ಅಲ್ಲಿ ಕೋವೆಂಚರ್ಸ್ ಕೂಡ ಪ್ರತಿಯೊಬ್ಬನು ಕೂಡ ರಿಸ್ಕ್ ಅನ್ನ ತಗೊಳ್ತಾನೆ. ಇಲ್ಲಿ ಆಲ್ಮೋಸ್ಟ್ 90% ರಿಸ್ಕ್ ಏನಾಗಿರುತ್ತೆ, ಕನ್ಸೈನರ್ದು ಇರುತ್ತೆ. ಕನ್ಸೈನಿ ಆ ಒಂದು ಗೂಡ್ಸ್ ಅನ್ನ ಅವನು ತನ್ನ ಗೋಡೌನ್ ಅಲ್ಲೇ ಇಟ್ಕೊಂಡಾಗ ಅದಕ್ಕೆ ರಿಲೇಟೆಡ್ ಆಗಿ ಸ್ವಲ್ಪ ರಿಸ್ಕ್ ಅನ್ನ ಬೇರ್ ಮಾಡ್ತಾನೆ. ಬಟ್ ಎಲ್ಲಾ ರಿಸ್ಕ್ ಕೂಡ ಕನ್ಸೈನರ್ದೇನೆ ಇರುತ್ತೆ. ರೈಟ್ಸ್. ದ co-ventures have rights to have buy or sell or make a payment on account of venture. ಆ ಒಂದು ಫರ್ಮ್ ಅಲ್ಲಿ ಒಂದು ಬೈ ಮಾಡೋದು, ಸೆಲ್ ಮಾಡೋದು ಅಥವಾ ಒಂದು ಪೇಮೆಂಟ್ ಮಾಡೋ ಎಲ್ಲಾ ರೈಟ್ಸ್ ಕೂಡ ಕೋವೆಂಚರ್ಸ್ಗೆ ಇರುತ್ತೆ, ಪ್ರತಿಯೊಬ್ಬ ಕೋವೆಂಚರ್ಗೂ ಕೂಡ ಇರುತ್ತೆ. ಬಟ್ ಕನ್ಸೈನ್ಮೆಂಟ್ ಅಲ್ಲಿ ಎಲ್ಲಾ ರೈಟ್ಸ್ ಕೂಡ ಕನ್ಸೈನರ್ಗೆ ಇರುತ್ತೆ. ಆ ಕನ್ಸೈನರ್ ಏನೊಂದು ಇನ್ಸ್ಟ್ರಕ್ಷನ್ ಕೊಡ್ತಾನೆ ಆ ಇನ್ಸ್ಟ್ರಕ್ಷನ್ ಮೇಲೆ ಕನ್ಸೈನಿ ವರ್ಕ್ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಮೆಥಡ್ಸ್ ಆಫ್ ಅಕೌಂಟಿಂಗ್ ಟ್ರೀಟ್ಮೆಂಟ್. 3 ಮೆಥಡ್ಸ್ ಬರುತ್ತೆ. ಸೆಟ್ ಆಫ್ ಬುಕ್ಸ್ ಅಕೌಂಟ್ಸ್, ರೆಕಾರ್ಡ್ ಇನ್ ದ ಬುಕ್ಸ್ ಒನ್ ವೆಂಚರ್, ರೆಕಾರ್ಡ್ ಇನ್ ದ ಬುಕ್ಸ್ ಆಫ್ ಆಲ್ ದ ವೆಂಚರ್ಸ್. 3 ಮೆಥಡ್ಸ್ ಬರುತ್ತೆ. ಅದರಲ್ಲಿ ಸೆಟ್ ಆಫ್ ಬುಕ್ಸ್ ಏನಿದೆ ಇದರಲ್ಲಿ ನಾವು 3 ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಸೆಟ್ ಆಫ್ ಬುಕ್ಸ್ ಅಲ್ಲಿ 3 ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಒಂದು ಜಾಯಿಂಟ್ ವೆಂಚರ್ ಅಕೌಂಟ್, ಇದು ಒಂದು ಟ್ರೇಡಿಂಗ್ ಅಕೌಂಟ್ ರೀತಿ ವರ್ಕ್ ಮಾಡುತ್ತೆ. ಅಂದ್ರೆ ಎಷ್ಟು ಪ್ರಾಫಿಟ್ ಆಗಿದೆ ಆ ಒಂದು ಟೋಟಲ್ ಪ್ರಾಜೆಕ್ಟ್ ಇಂದ, ಅಥವಾ ಲಾಸ್ ಆಗಿದೆ ಎಷ್ಟು ಲಾಸ್ ಆಗಿದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಅದಾದ ನಂತರ ಜಾಯಿಂಟ್ ಅಕೌಂಟ್ಸ್ ಅಲ್ಲಿ ಪರ್ಸನಲ್ ಅಕೌಂಟ್ಸ್ ಆಫ್ ಈಚ್ ವೆಂಚರ್, ಪ್ರತಿಯೊಬ್ಬ ವೆಂಚರ್ಗೂ ಕೂಡ ಪರ್ಸನಲ್ ಅಕೌಂಟ್ ಅನ್ನ ಓಪನ್ ಮಾಡ್ತೀವಿ. ಪರ್ಸನಲ್ ಅಕೌಂಟ್ ಆಫ್ ಈಚ್ ವೆಂಚರ್, ಪ್ರತಿಯೊಬ್ಬ ವೆಂಚರ್ಗೂ ಕೂಡ ಒಂದು ಪಾರ್ಟ್ನರ್ಗೂ ಕೂಡ ಸಪರೇಟ್ ಅಕೌಂಟ್ ಅನ್ನ ಓಪನ್ ಮಾಡ್ತೀವಿ. ಅವನಿಗೆ ಎಷ್ಟು ಕೊಡಬೇಕು, ಅವನಿಂದ ಎಷ್ಟು ನಾವು ಎಕ್ಸ್ಪೆನ್ಸಸ್ ತಗೊಂಡಿದೀವಿ, ಎಷ್ಟು ಅಮೌಂಟ್ ಕಾಂಟ್ರಿಬ್ಯೂಟ್ ಆಗಿದೆ, ಮತ್ತೆ ನಾವು ಅವನಿಗೆ ಎಷ್ಟು ಪ್ರಾಫಿಟ್ ಕೊಡಬೇಕು, ಪ್ರತಿಯೊಂದನ್ನು ಕೂಡ ಈ ಒಂದು ಅಕೌಂಟ್ ಅಲ್ಲಿ ನಾವು ವರ್ಕ್ ಮಾಡ್ತೀವಿ. ಈ ಅಕೌಂಟ್ ನಾವು ಒಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನ ಪ್ರಿಪೇರ್ ಮಾಡ್ತಾ ಇದ್ವಿ ಅಲ್ವಾ, ಸೇಮ್ ಅದೇ ರೀತಿ ಇರುತ್ತೆ. ಅದಾದ ನಂತರ ಜಾಯಿಂಟ್ ಬ್ಯಾಂಕ್ ಅಕೌಂಟ್.